ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ನಾವು ಇವತ್ತು 10ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 10. ಯದರ್ಥೇನ ವಿನಾಮುಷ್ಯ ಪುಂಸ ಆತ್ಮ ವಿಪರ್ಯಯ ಪ್ರತೀಯತ ಉಪದ್ರಷ್ಟು ಸ್ವಶಿರಚ್ಛೇದನಾದಿಕಃ. ಅನುವಾದ: ಜೀವಿಯು ತನ್ನ ಸ್ವರೂಪವನ್ನು ಕುರಿತ ತೊಳಲಾಟದಲ್ಲಿದ್ದಾನೆ. ತನ್ನ ತಲೆಯನ್ನು ಕತ್ತರಿಸಿದ ಕನಸು ಕಾಣುವವನಂತೆ ಅವನಿಗೆ ವಾಸ್ತವದ ಹಿನ್ನೆಲೆಯೇ ಇಲ್ಲವಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಶ್ರೀ ಮೈತ್ರೇಯರು ಹೇಳ್ತಾರೆ, ಪರಬ್ರಹ್ಮ ಅಥವಾ ಆ ಭಗವಂತ ಇದ್ದಾನಲ್ಲ, ದೇವೋತ್ತಮ ಪರಮಪುರುಷ, ಅವನು ಮಾಯೆಯಿಂದ ಆವೃತನಾಗಿದ್ದಾನೆ ಅಂತ ಯಾರಾದರೂ ಹೇಳಿದ್ರೆ ಅಂಥ ಸಿದ್ಧಾಂತ ಕೆಲವರು ಬದ್ಧಾತ್ಮರು ಯಾರಿರ್ತಾರೋ ಅವ್ರು ಹೇಳ್ತಾರೆ. ಅದೇ ಸಮಯಕ್ಕೆ ಅವ್ರು ಇನ್ನೊಂದು ವಿಷಯನೂ ಹೇಳ್ತಾರೆ, ಭಗವಂತ ಬಂಧನರಹಿತ ಅಂತಂದ್ಬಿಟ್ಟು. ಇದು ನಿಜವಾಗ್ಲೂ ಕೂಡ ತರ್ಕ ಮಾಡೋದಕ್ಕೆ ವಿರುದ್ಧವಾಗಿದೆ. ಈ ಕಡೆ ಬಂಧನರಹಿತ ಅಂತ ಹೇಳ್ಬಿಟ್ಟು ಆ ಕಡೆ ಐಹಿಕ ಶಕ್ತಿಯಿಂದ ಆವೃತನಾಗಿರ್ತಾನೆ ಅಂತ ಕೂಡ ಹೇಳ್ತಾರೆ. ಅದು ನಿಜವಾಗ್ಲೂ ಸರಿಯಾಗಿರೋಂಥದ್ದಲ್ಲ ಅಂತ ಹೇಳಿದ್ರು. ಈಗ ಈ ಶ್ಲೋಕದಲ್ಲಿ ಮುಂದುವರೆದು ಹೇಳ್ತಾರೆ, ಜೀವಿ ತನ್ನ ಸ್ವರೂಪವನ್ನ ಅಂದರೆ ನಾನು ಯಾರು ಏನು ಅಂತ ತಿಳ್ಕೊಳ್ಳುವಂಥ ಒಂದು ಆ ಸ್ವರೂಪದ ಬಗ್ಗೆ ಇದೆಯಲ್ಲ, ಅದರ ಒಂದು ತೊಳಲಾಟದಲ್ಲಿದ್ದಾನವನು ಅಂತ ಹೇಳ್ತಾರೆ. ಅಂದರೆ ನಾನು ಯಾರು ಏನು ಅನ್ನೋದೇ ಅವನಿಗೆ ಸರಿಯಾಗಿ ಗೊತ್ತಿಲ್ಲ, ಅದರಲ್ಲಿ ಅವನಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ಇಲ್ಲಿ ತೊಳಲಾಟ ಅಂತ ಹೇಳಿದ್ದಾರೆ. ಹೇಗೆ ಅಂತಂದರೆ, ತನ್ನ ತಲೆಯನ್ನು ಕತ್ತರಿಸದ ಕನಸು ಕಾಣುವನ ಹಾಗೆ ಅವನಿಗೆ ವಾಸ್ತವದ ಹಿನ್ನೆಲೆನೇ ಇಲ್ಲ ಅಂತ ಹೇಳ್ತಾನೆ. ನಾನು ಯಾರು ಏನು ಅನ್ನೋದ್ರ ಬಗ್ಗೆ ಸರಿಯಾದ ಅರಿವು ಅವನಿಗಿಲ್ಲ. ಈಗ ಕನಸು ಕಾಣ್ತಾ ಇರ್ತೀವಿ, ಅದರಲ್ಲಿ ತನ್ನ ತಲೆಯನ್ನ ತಾನೇ ಕತ್ತರಿಸ್ತಾ ಇರೋದನ್ನ ನೋಡೋ ಅಂಥದ್ದು. ಈಗ ಅದು ಏನಾದರೂ ನಿಜಾನ? ಅದು ಭ್ರಮೆ ತಾನೇ. ನನ್ನ ತಲೆಯನ್ನ ಕತ್ತರಿಸೋದನ್ನ ನಾನು ವಾಸ್ತವದಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತಲೆ ಕತ್ತರಿಸ್ಬಿಟ್ಮೇಲೆ ಕಣ್ಣು ಕಾಣಿಸೋದು ಇಲ್ಲ, ನಮಗೆ ಏನೂ ಗೊತ್ತಾಗೋದಿಲ್ಲ. ಅಂದಮೇಲೆ ನನ್ನ ತಲೆನ ಕತ್ತರಿಸೋದನ್ನ ನಾನೇ ನೋಡ್ತಾ ಇದ್ದೀನಿ ಅಂತಂದರೆ ಅದು ಭ್ರಮೆನಲ್ಲಿ ನೋಡ್ತಾ ಇರ್ತೀನಿ. ಕನಸು ಅಂತಂದರೆ ಭ್ರಮೆನೇ ಅದು ಅಲ್ವಾ? ಆ ರೀತಿ ನೋಡ್ತಿರ್ತೀವಿ. ಆ ರೀತಿ ಆಗ್ಬಿಟ್ಟಿದೆ. ನಾವು ಏನು ಅನ್ನೋದು ನಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅಂದರೆ ವಾಸ್ತವಿಕತೆ ಅನ್ನೋದು ಏನು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅನ್ನೋದು ಇದರ ಅರ್ಥ. ಈಗ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಒಮ್ಮೆ ಶಾಲೆಯೊಂದರಲ್ಲಿ ಶಿಕ್ಷಕರೊಬ್ಬರು ತನ್ನ ವಿದ್ಯಾರ್ಥಿಯ ತಲೆ ಕತ್ತರಿಸಿ ತೂಗು ಹಾಕುವೆನೆಂದು, ಅದರಿಂದ ಆ ಮಗು ಹೇಗೆ ತನ್ನ ತಲೆಯನ್ನು ಕತ್ತರಿಸಲಾಯಿತೆಂದು ನೋಡಬಹುದೆಂದು ಹೆದರಿಸಿದರು. ಆ ಮಗು ಹೆದರಿ ತನ್ನ ತುಂಟತನವನ್ನು ನಿಲ್ಲಿಸಿತು. ಅಂತೆಯೇ ಶುದ್ಧಾತ್ಮಕ್ಕೆ ವಿಪತ್ತುಗಳು ಸ್ವಸ್ವರೂಪದ ಅರಿವಿಗೆ ವಿಚ್ಛಿತ್ತಿಯು ಉಂಟಾಗುವಂತೆ ಭಗವಂತನ ಬಹಿರಂಗ ಶಕ್ತಿಯೇ ನೋಡಿಕೊಳ್ಳುತ್ತದೆ. ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗ ಬಯಸುವ ತುಂಟ ಜೀವಿಗಳನ್ನು ಆ ಬಹಿರಂಗ ಶಕ್ತಿ ನಿಯಂತ್ರಿಸುತ್ತದೆ. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ ಗುರುಗಳು. ತುಂಬ ಚೆನ್ನಾಗಿರೋ ಎಕ್ಸಾಂಪಲ್ಸ್ ಕೊಡ್ತಾರೆ, ನಮ್ಗೆ ನೀಟಾಗಿ ಅರ್ಥ ಆಗಲಿ ಅಂತಂದ್ಬಿಟ್ಟು. ಈಗ ಒಂದು ಸ್ಕೂಲ್ ಇರುತ್ತೆ, ಅಲ್ಲಿ ಒಬ್ಬ ಟೀಚರ್ ಏನು ಮಾಡ್ತಾರೆ, ಒಂದು ಮಗುಗೆ ತುಂಬ ತುಂಟತನ ಮಾಡ್ತಾ ಇರುತ್ತೆ. ಅವ್ರಿಗೇನೋ ಒಂದು ಹೆದರಿಸ್ಬೇಕಲ್ವಾ, ಹೆದರಿಸಿದಾಗ ಅದು ಸುಮ್ಮನೆ ಇರುತ್ತೆ. ಸೊ ಅದಕ್ಕೆ ಟೀಚರ್ ಏನು ಮಾಡ್ತಾರೆ, ಆ ಮಗುಗೆ ಏನು ಹೇಳ್ತಾರೆ ಅಂತಂದರೆ, ನಿನ್ನ ತಲೆನ ಕತ್ತರಿಸ್ಬಿಟ್ಟು ತೂಗು ಹಾಕ್ಬಿಡ್ತೀನಿ, ಆ ತಲೆನ ಹೇಗೆ ಕತ್ತರಿಸ್ದೆ ಅಂತಂದ್ಬಿಟ್ಟು ನೀನು ಕೂಡ ನೋಡಬಹುದು ಅಂತಂದ್ಬಿಟ್ಟು ಹೆದರಿಸ್ತಾರೆ. ಈಗ ತಲೆ ಕತ್ತರಿಸ್ತೀನಿ ಅಂತಂದ್ರೇ ಹೆದರಿಕೆ ಆಗುತ್ತೆ. ಅದನ್ನು ನೀನು ನೋಡ್ಬೋದು ಅಂತಂದಾಗ ನನ್ನ ತಲೆ ಕತ್ತರಿಸೋದನ್ನ ನಾನು ನೋಡೋದು ಅಂತಂದರೆ ಅದಕ್ಕೆ ಒಂಥರ ಹೆದರಿಕೆ ಆಗುತ್ತೆ ಹೊರತು ಅದರ ವಾಸ್ತವಿಕತೆ ಏನು ಅಂತ ತಿಳ್ಕೊಳ್ಳಲ್ಲ. ಈಗ ನನ್ನ ತಲೆನ ಕತ್ತರಿಸೋದು ನಾನೇ ಹೇಗೆ ನೋಡೋಕ್ಕಾಗತ್ತೆ? ಅಷ್ಟರ ಮಟ್ಟಿಗೆ ಅದು ಯೋಚನೆ ಮಾಡೋದಿಲ್ಲ, ಆದರೆ ಅದು ಹೆದರ್ಕೊಂಬಿಡುತ್ತೆ. ಈ ರೀತಿ ಮಾಡಿ ಆ ಟೀಚರು ಆ ಮಗುವಿನ ತುಂಟತನವನ್ನು ನಿಲ್ಲಿಸ್ತಾರೆ. ಅದು ಕೂಡ ಹೆದರ್ಕೊಂಡು ಸುಮ್ಮನೆ ಆಗ್ಬಿಡುತ್ತೆ. ಅದೇ ರೀತಿ ಏನು ಮಾಡ್ತಾನೆ, ಶುದ್ಧ ಆತ್ಮಕ್ಕೆ ವಿಪತ್ತುಗಳು ಅಂದರೆ, ಈಗ ನಾವು ಶುದ್ಧಾತ್ಮರೇನೆ ಏನೋ ಒಂದು ತಪ್ಪು ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಬದ್ಧಾತ್ಮರಾಗಿದ್ದೀವಿ. ಈ ವಿಪತ್ತುಗಳನ್ನು ಎಲ್ಲವನ್ನ ಕೊಟ್ಟು ನಾವು ನಮ್ಮ ಸ್ವಸ್ವರೂಪ ಏನಿದೆಯೋ ಅದರ ಬಗ್ಗೆ ನಮಗೆ ಗೊತ್ತಾಗಬೇಕಲ್ವ. ಆ ರೀತಿ ಮಾಡೋದಕ್ಕೋಸ್ಕರನೇ ಭಗವಂತನ ಬಹಿರಂಗ ಶಕ್ತಿ ಇದೆಯಲ್ಲ ಅದು ಕೆಲಸ ಮಾಡುತ್ತೆ.
ನಮ್ಮನ್ನ ಈ ಒಂದು ಮರೆವಿನಿಂದ ಮತ್ತೆ ನಾವು ನೆನಪಿನ ಶಕ್ತಿ ಬರಬೇಕು. ನಾವು ಬದ್ಧ ಸ್ಥಿತಿಯಿಂದ ಶುದ್ಧ ಸ್ಥಿತಿಗೆ ಬರಬೇಕು. ಆ ರೀತಿ ಮಾಡೋದಕ್ಕೇನೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಏನೇನೋ ಬೇರೆ 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 ರೀತಿಯ ತೊಂದರೆಗಳೆಲ್ಲ ನಮ್ಮ ಜೀವನದಲ್ಲಿ ಬರುತ್ತಲ್ವಾ, ಆ ಎಲ್ಲ ಘಟನೆಗಳು ಕೂಡ ಬಹಿರಂಗ ಶಕ್ತಿ ಕೊಡುವಂಥದ್ದು. ಯಾಕೆ? ನಮ್ಮನ್ನ ಬದ್ಧ ಸ್ಥಿತಿಯಿಂದ ಮೇಲುಗಡೆ ತರೋದಕ್ಕೋಸ್ಕರ ಕೊಡುವಂಥದ್ದು. ಅಂದರೆ ಅರ್ಥ ಏನು? ನಾವು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ, ಈಗ ಭಗವಂತ ಒಡೆಯ, ಅವನು ಹೇಳ್ದಾಗೆ ನಾವು ಕೇಳದೆ ಅವನ ವಿರುದ್ಧವಾಗಿ ಹೋಗಿದ್ದಕ್ಕೋಸ್ಕರ ನಮ್ಮಂಥ ತುಂಟ ಜೀವಿಗಳನ್ನ ನಿಯಂತ್ರಣ ಮಾಡುವಂಥ ಕೆಲಸವನ್ನ, ಈಗ ಟೀಚರ್ ಹೇಗೆ ಭಯ ಪಡಿಸಿ ಆ ಮಗುನ ಸರಿಪಡಿಸಿದ್ರೋ, ನಮಗೆ ಯಾರು ಟೀಚರು ಅಂತಂದರೆ ಈ ಬಹಿರಂಗ ಶಕ್ತಿ. ನಮಗೆ ಏನೋ ಒಂದು ಘಟನೆಗಳು ಕೊಡ್ತಾ ಇರುತ್ತೆ, ತೊಂದರೆಗಳು ಕೊಡ್ತಾ ಇರುತ್ತೆ, ನೋವು ಕೊಡ್ತಾ ಇರುತ್ತೆ. ಅದರಿಂದ ನಾವು ತಿದ್ಕೋಬೇಕು. ನಮಗೆ ನಮ್ಮ ತಪ್ಪಿನ ಅರಿವು ಗೊತ್ತಾಗಬೇಕು. ಅದಕ್ಕೋಸ್ಕರ ನಮಗೆ ಅದನ್ನೆಲ್ಲ ಕೊಡ್ತಾ ಇರ್ತಾಳೆ. ಕೊಟ್ಟಾಗೇನಾಗುತ್ತೆ, ನಾವು ಸರಿಯಾದ ದಾರಿಗೆ ಬರ್ತೀವಿ ಅಂತಂದ್ಬಿಟ್ಟು ಆ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿಯನ್ನು ಭಗವಂತ ಬಹಿರಂಗ ಶಕ್ತಿಗೆ ಕೊಟ್ಟಿರ್ತಾನೆ. ವಾಸ್ತವಿಕವಾಗಿ ಜೀವಿಗೆ ಬಂಧನವಾಗಲಿ ವಿಪತ್ತುಗಳಾಗಲಿ ಇಲ್ಲ, ಅಥವಾ ಆತ ಎಂದೂ ತನ್ನ ಶುದ್ಧ ಜ್ಞಾನವನ್ನು ಕಳೆದುಕೊಳ್ಳುವುದೂ ಇಲ್ಲ. ತನ್ನ ಶುದ್ಧ ಪ್ರಜ್ಞೆಯಲ್ಲಿ ತನ್ನ ಸ್ಥಾನದ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚಿಸಿದಾಗ ತಾನು ಭಗವಂತನ ಅನುಗ್ರಹಕ್ಕೆ ಶಾಶ್ವತವಾಗಿ ಅಧೀನನಾಗಿರುವೆನೆಂದು ಸರ್ವೋತ್ತಮನಾದ ಭಗವಂತನೊಂದಿಗೆ ಒಂದಾಗುವ ತನ್ನ ಪ್ರಯತ್ನ ಹುಸಿ ಮಾಯೆ ಎಂದು ಅರಿಯಬಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಜೀವಿ ಅನ್ನೋನು ಯಾವತ್ತೂ ಕೂಡ ಬಂಧನಕ್ಕೂ ಒಳಗಾಗೋದಿಲ್ಲ, ವಿಪತ್ತುಗಳಿಗೂ ಒಳಗಾಗೋದಿಲ್ಲ. ಅವನು ತನ್ನ ಶುದ್ಧವಾದಂತಹ ಜ್ಞಾನವನ್ನು ಕೂಡ ಕಳ್ಕೊಳ್ಳೋದಿಲ್ಲ. ಯಾವಾಗಲೂ ಅವನಲ್ಲಿ ಆ ಜ್ಞಾನ ಇದ್ದೇ ಇರುತ್ತೆ. ಆದರೆ ಒಂದು ಸ್ವಲ್ಪ ತಪ್ಪು ಮಾಡಿರುವ ಕಾರಣದಿಂದ ನಮ್ಮ ಮೇಲೆ ಮಾಯೆ ಆವೃತವಾಗಿರುತ್ತೆ ಅಷ್ಟೇನೆ. ನಾವು ಒಂದು ಸ್ವಲ್ಪ ಕೂತ್ಕೊಂಡು ಶುದ್ಧವಾದಂಥ ಪ್ರಜ್ಞೆಯಿಂದ ಯೋಚನೆ ಮಾಡಿದಾಗ ನಮ್ಮ ಸ್ಥಾನ ಏನು, ನಾನು ಏನು ಮಾಡ್ತಾ ಇದ್ದೀನಿ, ಅಷ್ಟರ ಮಟ್ಟಿಗಾದರೂ ನಮಗೆ ಯೋಚನೆ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿದ್ದಾಗ, ಅಂದರೆ ನಾವು ಆ ಶುದ್ಧತ್ವಕ್ಕೆ ಬರಬೇಕು. ಈಗ ಬದ್ಧ ಸ್ಥಿತಿಯಲ್ಲಿದ್ದಾಗ ನಾವು ಆ ರೀತಿ ಯೋಚನೆಯೂ ಕೂಡ ಮಾಡೋದಿಲ್ಲ. ಯಾವಾಗ ನಾವು ಧರ್ಮಗ್ರಂಥಗಳನ್ನು ಓದ್ತಾ ಓದ್ತಾ ನಮಗೆ ಆ ತಿಳುವಳಿಕೆ ಬರುತ್ತೋ, ಅವಾಗ ಕೂತ್ಕೊಂಡು ಯೋಚನೆ ಮಾಡ್ತೀವಿ ನಾವು, ಯಾಕೆ ನಾನು ಈ ರೀತಿ ಆಗ್ತಾ ಇದ್ದೀನಿ. ಆ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ನಾನು ನಿಜವಾಗ್ಲೂ ಭಗವಂತನ ಅನುಗ್ರಹಕ್ಕೆ ಶಾಶ್ವತವಾಗಿ ಅಧೀನ. ಅಂದರೆ ಭಗವಂತ ನನಗೆ ಅನುಗ್ರಹಿಸಿದಾನೆ, ಅದಕ್ಕೆ ನನಗಿದೆಲ್ಲ ಸಿಕ್ಕಿದೆ, ಅಥವಾ ನಾನು ಈ ರೀತಿ ಯೋಚನೆ ಮಾಡೋದು ಎಲ್ಲವೂ ಕೂಡ ಅವನಿಂದ ಸಿಕ್ಕಿರುವಂಥದ್ದು ಅಂತೆಲ್ಲ ಗೊತ್ತಾದಾಗ ನಾನು ಭಗವಂತನ ಜೊತೆ ಒಂದಾಗಬೇಕು ಅಂತ ಇದೆಯಲ್ಲ, ಅದು ಮಾಯೆ ಅನ್ನೋದು ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಜನ್ಮ ಜನ್ಮಾಂತರಗಳಲ್ಲಿ ಜೀವಿಯು ಐಹಿಕ ಗುಣಗಳ ಮೇಲೆ ಪ್ರಭುತ್ವ ಸಾಧಿಸಲು ಮತ್ತು ಐಹಿಕ ಜಗತ್ತಿನ ಪ್ರಭುವಾಗಲು ವ್ಯರ್ಥವಾಗಿ ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವಿಕ ಫಲ ಲಭಿಸುವುದಿಲ್ಲ. ಕೊನೆಗೆ ಆಶಾಭಗ್ನನಾದಾಗ ತನ್ನ ಐಹಿಕ ಕ್ರಿಯೆಗಳನ್ನು ತ್ಯಜಿಸಿ ಭಗವಂತನೊಂದಿಗೆ ಒಂದಾಗಲು ಪ್ರಯತ್ನಿಸುತ್ತಾನೆ. ಮಾತಿನ ಮೋಡಿಯಿಂದ ಊಹೆಗಳನ್ನು ಹರಿಯಬಿಡುತ್ತಾನೆ, ಆದರೆ ಯಶಸ್ಸು ಮಾತ್ರ ಇರಲಾರದು. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜನ್ಮ ಜನ್ಮಾಂತರಗಳಿಂದ, ನೋಡಿ ಒಂದು ಜನ್ಮ ಅಲ್ಲ, ಎಷ್ಟೋ ಜನ್ಮಾಂತರಗಳಿಂದ ನಾವು ಏನು ಮಾಡ್ತಾ ಇದ್ದೀವಿ, ಈ ಐಹಿಕ ಗುಣಗಳು ಏನಿದೆಯೋ ಎಲ್ಲದರ ಮೇಲೆ ನಾನೇ ಪ್ರಭುತ್ವ ನಡೆಸಬೇಕು, ನಾನು ಒಡೆಯನಾಗಬೇಕು ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಮತ್ತು ಈ ಜಗತ್ತಿಗೆ ನಾನೇ ಪ್ರಭುವಾಗಿರಬೇಕು ಅಂತಂದ್ಬಿಟ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅದೆಲ್ಲ ವ್ಯರ್ಥ. ಆದರೆ ಅದೆಲ್ಲ ಆಗೋದಿಲ್ಲ. ಆದರೂ ಕೂಡ ನಮಗನ್ಸುತ್ತೆ, ನಾನು ಒಡೆಯ ಆಗಬಹುದು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತೀವಿ, ಇದು ನಂದೆ ಅದು ನಂದೆ ಎಲ್ಲ ನಂದೆ ಅಂದ್ಕೊಂಡು ನಾನೇ ಇದಕ್ಕೆ ಒಡೆಯ ಅಂತಂದ್ಬಿಟ್ಟು ವ್ಯರ್ಥವಾಗಿ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಆದರೆ ಅದು ಸಿಗುತ್ತಾ? ಇಲ್ಲ. ಯಾಕೆ ಅಂತಂದರೆ ಇದಕ್ಕೆಲ್ಲ ಒಡೆಯ ಯಾರು? ಭಗವಂತ. ಸೊ ಇದರ ಒಂದು ಫಲ ನಮಗೆ ಸಿಗೋದಿಲ್ಲ. ಕೊನೆಗೇನಾಗುತ್ತೆ, ಇದೆಲ್ಲ ಮಾಡಿ 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 ಸಾಕಾಯಿತು, ಇದು ಆಗಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತೀವಿ, ಐಹಿಕ ಕ್ರಿಯೆಗಳನ್ನೆಲ್ಲ ತ್ಯಾಗ ಮಾಡಿ. ಯಾಕಂದರೆ ಇಷ್ಟು ದಿವಸ ನಾನೇ ಒಡೆಯ ಆಗಬೇಕು ಅಂತ ಏನೇನೋ ಪ್ರಯತ್ನಗಳನ್ನೆಲ್ಲ ಮಾಡಿ 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 ಈ ಐಹಿಕ ಪ್ರಪಂಚದಲ್ಲಿ ಮಾಡುವಂಥ ಕೆಲಸಗಳಿಂದ ಏನೂ ಪ್ರಯೋಜನ ಇಲ್ಲ. ನಾನು ಭಗವಂತನ ಜೊತೆನೇ ಒಂದಾಗ್ಬಿಡಬೇಕು ಅಂತಂದ್ಬಿಟ್ಟು ಆ ರೀತಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ.
ಆಯಿತಾ. ಆಮೇಲೆ ಏನು ಮಾಡ್ತಾನೆ, ಒಂದು ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದು, ಆ ರೀತಿ ಊಹೆ ಮಾಡ್ಕೊಳ್ಳೋದು ತನಗೆ ತಾನೇ, ನಾನು ಭಗವಂತನ ಒಳಗಡೆ ಒಂದಾಗ್ಬಿಡ್ಬೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಊಹೆ ಮಾಡ್ಕೊಳ್ತಾನೆ. ಆದರೆ ನಿಜವಾಗ್ಲೂ ಅದರಲ್ಲೂ ಕೂಡ ಅವನಿಗೆ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಇದೆಲ್ಲವೂ ಕೂಡ ಮಾಯೆ ಮಾಡುವಂಥ ಒಂದು ಕಡೆಯ ಮೋಡಿ ಅಂತ ಹೇಳ್ತಾರೆ. ಯಾವಾಗವರೆಗೂ ಈ ಐಹಿಕ ಪ್ರಪಂಚದಲ್ಲಿ ಏನೇನೋ ಮಾಡಿ ನಾನೇ ಒಡೆಯ ಆಗಬೇಕು ಅಂತ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿರ್ತೀವಿ. ಈಗ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ನಮ್ಮ ಮನೆಯಲ್ಲಿ ನೋಡಿ, ನಾನು ಹೇಳ್ದಾಗೆ ಎಲ್ಲರೂ ಕೇಳಬೇಕು ಅನ್ನುವಂಥ ಒಂದು ಬುದ್ಧಿ ನಮ್ಮಲ್ಲಿರುತ್ತೆ. ಯಾರಾದರೂ ತಗೊಳ್ಳಿ, ಈಗ ತಂದೆ ಆಗಿರೋನು ಮನೆಯ ಯಜಮಾನ ಆದರೂ ಕೂಡ ಆ ಮನೆಯಲ್ಲಿರುವ ಪ್ರತಿಯೊಂದು ಜೀವಿಗೂ ಕೂಡ ನಾನು ಹೇಳ್ದಾಗ ಮನೆಯವರೆಲ್ಲ ಕೇಳಬೇಕು ಅನ್ನೋವಂಥ ಮನಸ್ಥಿತಿ ಇರುತ್ತೆ. ಆಯಿತಾ. ಆ ರೀತಿಯ ಒಂದು ಒಡೆತನವನ್ನು ನಾವು ಅನುಭವಿಸ್ತೀವಿ, ಸುಖ ಪಡ್ತೀವಿ. ಆಮೇಲೆ ಏನಾಗುತ್ತೆ, ಒಂದು 4 ಜನರ ಗುಂಪಿರುತ್ತೆ, ಅದಕ್ಕೆ ನಾನು ಒಡೆಯನಾಗಿರಬೇಕು, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ಅಂದರೆ ಲೀಡರ್ ಅಂತ ಹೇಳ್ತೇವಲ್ವ, ಆ ರೀತಿ. ಹಾಗೇ ಅದು ಬೆಳ್ಕೊಳ್ತಾ ಹೋಗುತ್ತೆ. ಎಲ್ಲಿವರೆಗೂ ನಾವು ಟ್ರೈ ಮಾಡ್ತೀವಿ, ಇಡೀ ಈ ಜಗತ್ತೇ ನನ್ನ ಮಾತು ಕೇಳಬೇಕು ಅನ್ನೋವರೆಗೂ ನಾವು ಟ್ರೈ ಮಾಡ್ತೀವಿ, ಅದೆಲ್ಲ ಆಗೋದಿಲ್ಲ. ಯಾಕಂದರೆ ಈ ಐಹಿಕ ಪ್ರಕೃತಿಯ ಮೇಲೆ ಯಾರ ಒಡೆತನವೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಒಡೆಯ ಯಾರು ಅಂತಂದರೆ ಭಗವಂತ. ಅವನನ್ನು ಬಿಟ್ಟು ಬೇರೆ ಯಾರು ಅದರ ಒಡೆತನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಕೊನೆಗೆ ಏನು ಮಾಡ್ತಾನೆ, ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ಭಗವಂತನಲ್ಲೇ ನಾನು ಒಂದಾಗಬೇಕು ಅನ್ನೋ ರೀತಿ ಅವನು ತನ್ನ ಯೋಚನೆಯನ್ನು ಚೇಂಜ್ ಮಾಡ್ಕೊಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಒಂದಾಗೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾನೆ, ಅದು ಸಾಧ್ಯ ಇಲ್ಲ ಅಲ್ವಾ. ಅದೆಲ್ಲ ಬರೀ ನಾವು ಅಂದ್ಕೊಳ್ಳೋದಷ್ಟೇ, ಅದೆಲ್ಲ ಮಾಯೆ ಮಾಡುವಂಥದ್ದು. ಈಗ ನೋಡಿ, ಮಾಯೆ ನಮಗೆ ಒಂದೊಂದೇ ಪರೀಕ್ಷೆಗಳನ್ನು ಒಡ್ತಾಳೆ, ತೊಂದರೆಗಳನ್ನು ಕೊಡ್ತಾ ಇರ್ತಾಳೆ. ಅದನ್ನೆಲ್ಲ ಒಂದೊಂದೇ ನಾವು ಜಯಿಸ್ಕೊಂಡು ಬರ್ತಾ ಇರ್ತೀವಿ. ಆದರೆ ಕೆಲವರು ಏನು ಮಾಡ್ತಾರೆ, ಮಾಯೆಗೆ ಒಳಗಾಗ್ತಾನೆ ಹೋಗ್ತಾರೆ. ಆ ಮಾಯೆ ಕೊಡುವಂಥ ಕೊನೇ ಒಂದು ಮೋಡಿ ಏನು ಅಂತಂದರೆ ನಾನೇ ಭಗವಂತ ಅಂತ ಹೇಳೋದು. ಆ ರೀತಿ ಹೇಳಿದವರು ಬೇಕಾದಷ್ಟು ಜನ ಇದ್ದಾರೆ. ನಾವು ಇತಿಹಾಸಗಳಲ್ಲಿ, ಕತೆ ಪುರಾಣಗಳಲ್ಲೂ ಕೇಳಿದ್ದೀವಿ, ನಾನೇ ಭಗವಂತ ಅಂತ ಹೇಳ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಈ ಒಂದು ಕಲಿಯುಗದಲ್ಲೂ ಕೂಡ ನಾನೇ ಭಗವಂತ ಅಂತ ಹೇಳ್ಕೊಳ್ಳೋರು ಬೇಕಾದಷ್ಟು ಜನರು ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಅದು ಮಾಯೆಗೆ ಅವರು ಒಳಗಾಗಿರೋದ್ರಿಂದ ಆ ರೀತಿ ಹೇಳ್ಕೊಳ್ತಾರೆ. ಯಾವಾಗಲೂ ಕೂಡ ಯಾರು ಮಾಯೆಯಿಂದ ಹೊರಗಡೆ ಬಂದಿರ್ತಾರೆ, ಹೇಗೆ ನಾವು ಅದನ್ನು ಗುರುತಿಸೋದು ಅಂತಂದರೆ, ಯಾರು ತನ್ನನ್ನು ತಾನು ಭಗವಂತನಿಗೆ ಶರಣಾಗತಿ ಮಾಡಿಕೊಂಡು ನಾನು ಭಗವಂತನ ದಾಸ, ಸೇವಕ ಅಂತ ಹೇಳ್ಕೊಳ್ತಾರೋ ಅವರು ನಿಜವಾಗ್ಲೂ ಮಾಯೆಯಿಂದ ಹೊರಗಡೆ ಬಂದಿರೋರು. ಬರೀ ಹೇಳ್ಕೊಳ್ಳೋದಲ್ಲ, ಅವರ ನಡವಳಿಕೆ, ಅವ್ರು ನಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಅದೇ ರೀತಿಯಾಗಿರುತ್ತೆ. ನಾನು ಭಗವಂತನ ಸೇವಕ, ದಾಸ ಅಂತ ಹೇಳ್ಕೊಳ್ತಾರೆ. ಮತ್ತು ಆ ರೀತಿಯೇ ಅವರು ತಮ್ಮ ಜೀವನವನ್ನು ನಡೆಸ್ತಿರ್ತಾರಲ್ಲ, ಅಂಥವರು ಮಾತ್ರ ಮಾಯೆಯಿಂದ ಹೊರಗಡೆ ಬಂದಿರ್ತಾರೆ ಅಂತ ನಾವು ತಿಳ್ಕೋಬೇಕು. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.